ವಿದ್ಯಾರ್ಥಿನಿಯರೇ, ಈ ದಿನ ಸರ್ವರಿಗೂ ಬೆಳಗಿನ ಶುಭೋದಯಗಳು. ಬಹುತೇಕ ಒಂದು ಅಕ್ಕ ಮಹಾದೇವಿಯವರ ಒಂದು ವಚನ ನೆನಪಾಗ್ತದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂಥಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದಡೆ ಎಂಥಯ್ಯ, ಗಿರಿಗೌಹರದೊಳಗೊಂದು ಮನೆಯ ಮಾಡಿ ಗಿರಿಗೌಹರದೊಳಗೆ ಒಂದು ಮನೆಯ ಮಾಡಿ ಅಂಜಿದೊಡೆ ಎಂಥಯ್ಯ ಎನ್ನುವ. ಬಹುತೇಕ ನಾವೆಲ್ಲ ಇಂತಹ ಜೀವನವನ್ನ ಅನುಭವಿಸ್ತಾ ಇದ್ರಿಯಲ್ಲ, ಮನೆಯಲ್ಲಿ ಅಂಜಿಕೊಂಡು ಕುಳಿತರೆ ನಾವು ಏನು ಸಾಧನೆ ಮಾಡೋದಕ್ಕಾಗೋದಿಲ್ಲ. ಅಂತಹ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸಾಧನೋತ್ತರಕ್ಕೆ ಇರುವಂತಹ ಧೀಮಂತ ಮಹಿಳೆ ಸಾವಿತ್ರಿಬಾಯಿ ಫುಲೆ ಎಂತಕ್ಕಂಥವರು 1831 ಜನವರಿ 3 ಅಂದ್ರೆ ಈ ದಿನ 1831 ಜನವರಿ 3 ಈ ದಿನದಂದು ಒಂದು ಹೆಣ್ಣು ಮಗುವಿನ ಜನನವಾಯಿತು. ಮಹಾರಾಷ್ಟ್ರದ ಪುಣೆ ಅಂತಕ್ಕಂಥ ಒಂದು ಊರಲ್ಲಿ. ತದನಂತರ ತಂದೆಯಿಂದ ತಿರಸ್ಕಾರ ಹೊಂದಿ, ಸಮಾಜದಿಂದ ತಿರಸ್ಕಾರ ಹೊಂದಿ, ಜೀವನವೇ ಸಾಕೆ ಎನ್ನುವಷ್ಟರ ಮಟ್ಟಿಗೆ ಕುಗ್ಗಿ ಹೋಗಿರುವಂತಹ ಧೀರೋದಾತ್ತ ಮಹಿಳೆ ಬಾಲ್ಯದಲ್ಲಿ ವಿವಾಹವಾಗಿ ಅಂದ್ರೆ 9ನೇ ವರ್ಷಕ್ಕೆ, ಸುಮಾರು ಈಗ ನೀವು 3rd ಸ್ಟ್ಯಾಂಡರ್ಡ್ ಮಕ್ಕಳು ಓದ್ತಾ ಇದ್ರಿಲ್ಲ, ಇಂತಹ ಒಂದು 9 ವರ್ಷದವಳಿದ್ದಾಗ ಆಕೆಗೆ ಮದುವೆ ಆಗಿತ್ತು, ಮ್ಯಾರೇಜ್ ಆಗಿತ್ತು, ವಿವಾಹವಾಗಿತ್ತು. ಅಂತಹ ಮಹಿಳೆ ಸಮಾಜದಿಂದ ತಿರಸ್ಕಾರ ಹೊಂದಿ, ತಂದೆ ತಾಯಿಯಿಂದ ತಿರಸ್ಕಾರ ಹೊಂದಿ, ತನ್ನ ಪತಿಯೇ ಗುರು, ತನ್ನ ಪತಿಯೇ ಜೀವನ, ತನ್ನ ಪತಿಯೇ ಸರ್ವಸ್ವ ಅಂತೇಳಿ ಹೋರಾಟವನ್ನ ಮಾಡಿ ತನಗೆ ಏನೇ ಕಷ್ಟ, ನೋವು, ನಲಿವು, ಸಂಕಟಗಳು ಯಾವುದೇ ರೀತಿಯಾಗಿರ್ತಕ್ಕಂಥವುಗಳು ಬಂದರೂ ಕೂಡ ಅದನ್ನು ಎಲ್ಲವನ್ನ ನನ್ನ ಗುರು, ನನ್ನ ಪತಿದೇವರಾಯ ಇದ್ದಾನೆ ಅಂತ ಹೇಳಿ ಹೋರಾಟವನ್ನ ಮಾಡಿ ಚಲದಂಕೆ ಮಲ್ಲೆಯಾಗಿ ಪ್ರಪ್ರಥಮವಾಗಿ ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನ ಆರಂಭಿಸತಕ್ಕಂಥವ್ರು. ಹಾಗಾಗಿ ಅವರ ಒಂದು ಸವಿನೆನಪಿಗಾಗಿ ಈ ದಿನ ನಮ್ಮ ಭಾರತದಾದ್ಯಂತ ಮಹಿಳಾ ಶಿಕ್ಷಕಿಯರ ದಿನಾಚರಣೆ ಅಂತ ಹೇಳಿ ಆಚರಣೆಯನ್ನು ಮಾಡಿದ್ರು. ಅದಕ್ಕಾಗಿ ವಿದ್ಯಾರ್ಥಿಗಳ ಎಲ್ಲ ನೀವು ನಮ್ಮ ಗುರುಮಾತೆಯರಿಗೆ ಈ ದಿನ ಒಂದಿನ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವವನ್ನು ಸಲ್ಲಿಸಿ. ಪ್ರತಿದಿನ ನೀವುಗಳೆಲ್ಲ ಗೌರವವನ್ನು ಸಲ್ಲಿಸ್ತೀರಿ, ಆದ್ರೆ ಈ ದಿನ ಯಾಕಂದ್ರೆ ನಿಮಗಾಗಿ ಅವರು ಒಂದು ವಿದ್ಯೆಯನ್ನ ದಾನ ಮಾಡ್ತಾ ಇದ್ದಾರೆ. ತಮ್ಮ ಮನೆತನದ ಜೀವನ ಎಲ್ಲ ಕಷ್ಟಗಳನ್ನು, ಸಂಕಟಗಳನ್ನು ಬಿಟ್ಟು ಬಂದು ನಿಮಗಾಗಿ ವಿದ್ಯೆಯನ್ನ ದಾರಿ ಎತ್ತಲ್ಲ. ಹಾಗಾಗಿ ಅವರು ಈ ದಿನ ಯಾರು ಅಂತಂದ್ರೆ ವಿದ್ಯಾ ದೇವತೆಯ ಅಧಿದೇವರಲ್ಲಿ ದೇವರು ಅಂತ ಅರ್ಥ. ಎಲ್ಲ ಮಹಿಳಾ ಶಿಕ್ಷಕಿಯರು ಅದರ ಜೊತೆಗೆ ನಿಮ್ಮಂತ ಮಕ್ಕಳಿಗೆ ಅಜ್ಞಾನವನ್ನ ಅರಿಯುವಂತ ಒಂದು ಮಕ್ಕಳಿಗೆ ಜ್ಞಾನವನ್ನ ಬಿತ್ತರಿಸ್ತಾ ಇದ್ದಾರೆ. ನಿಜವಾಗ್ಲೂ ಅಂತಹ ಮಹಿಳಾ ಶಿಕ್ಷಕಿಯರಿಗೆ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನ ಕೊಡಲಾಗಿದೆ. ಅದಕ್ಕಾಗಿ ನಾವು ಹೇಳೋದು ಒಂದೇ, ನಮ್ಮ ಸರ್ವಜ್ಞ ಕವಿಗಳು ಹೇಳ್ತಾರಲ್ಲ, ಗುರುಗಳಿಗೆ ಹಿರಿಯರಿಗೆ ಶಿರಭಾಗಿ ಎರಗಿದರೆ ನರಸುರರು ಬಂದು ಸಿರಿಸುರಿದು ಕೈಲಾಸ ಕರತಲ ಮಲಕ ಎನ್ನುವಂತ. ಅಂದ್ರೆ ನಮ್ಮ ಜೀವನವನ್ನ ತ್ಯಾಗ ಎಳೆದಿರುವಂತವರಿಗೆ ನಾವು ನಮ್ಮ ಸರ್ವಸ್ವವನ್ನ ಧಾರೆ ಎರೆದ್ರಲ್ಲಿ ತಪ್ಪಿಲ್ಲ. ಅಂತಹ ಮಹಿಳಾ ಶಿಕ್ಷಕಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆಯವರ ಜೀವನದಲ್ಲಿ ಎಂತಹ ಸಂಕಟಗಳು ಎದುರಾದರೂ ಕೂಡ ಎದೆಗುಂದದ ಧೀರೋದಾತ್ತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಅದರ ಜೊತೆಗೆ ಮಹಿಳಾ ವಿದ್ಯಾರ್ಥಿಗಳಿಗಾಗಿಯೇ ಮಹಿಳಾ ಶಿಕ್ಷಣ ಕೇಂದ್ರವನ್ನು ಆರಂಭ ಮಾಡಿರ್ತಕ್ಕಂಥವ್ರು ಪ್ರಪ್ರಥಮವಾಗಿ ಭಾರತದಲ್ಲಿ. ಅಂತಹ ಶ್ರೇಷ್ಠ ಸಾಧನೆ ಮಾಡಿರುವಂತವರು ಅವರ ಸಮಾಜದ ನಡೆ, ನುಡಿ, ಆಚಾರ, ವಿಚಾರ ಅವುಗಳನ್ನು ಎಲ್ಲವುಗಳನ್ನ ನಾವು ಅಳವಡಿಸಿಕೊಂಡಿದ್ದೇ ಆದ್ರೆ ಮನುಷ್ಯರಾಗಿ ನಾವು ಒಂದೇನೋ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಬರೀ ದಿನಾಚರಣೆಗಳನ್ನು ಆಚರಣೆ ಮಾಡೋದಲ್ಲ, ಅವರ ಆದರ್ಶದ ತತ್ವಗಳನ್ನು ನಮ್ಮಲ್ಲಿ ಮೈಗೂಡಿಸಿಕೊಂಡ್ರೆ ನಿಜವಾದ ದಿನಾಚರಣೆಗೆ ಒಂದು ಅರ್ಥ ಬರ್ತದೆ. ಅದಕ್ಕಾಗಿ ನಾವೆಲ್ಲ ಹೇಳೋದು ಒಂದೇ, ವಿದ್ಯಾರ್ಥಿಗಳೇ, ಭಯಭೀತಿಗೊಳ್ಳದೆ ಭಯವನ್ನ ನಿರ್ಭೀತಿಯಿಂದ ಹೋಗಲಾಡಿಸಿ ನಿರ್ಮುಕ್ತದಿಂದ ಈ ಸಮಾಜದಲ್ಲಿ ನಾವೇನಾದ್ರೂ ಕೊಡುಗೆಯನ್ನು ಕೊಡಬೇಕಾದ್ರೆ ಅದು ಈ ಮಹಿಳೆಯಲ್ಲಿರತಕ್ಕಂಥ ಒಂದು ವಾಕ್ಚಾತುರತೆ, ಅವರ ನಡೆ, ನುಡಿ, ಆಚಾರ, ವಿಚಾರಗಳು ಬಹಳ ಶ್ರೇಷ್ಠವಾಗಿರ್ತದೆ. ಹಿಂದಿನ ಕಾಲ ಒಂದು ಇತ್ತು, ಮಹಿಳೆ ಅಂದ್ರೆ ಅಡುಗೆ ಮನೆಗೆ ಸೀಮಿತ ಅಂತಕ್ಕಂಥದ್ದು. ಆದ್ರೆ ಇಂದ ಅದೇನು ಇಲ್ಲ. ಇವತ್ತು ಭಾರತ ದೇಶದ ಮಹಿಳಾ ರಾಷ್ಟ್ರಪತಿ ಆಗಿರ್ತಕ್ಕಂಥವರೇ ದ್ರೌಪದಿ ಮುರ್ಮು. ಹಾಗಾಗಿ ಈಗೆಲ್ಲ ಕಾಲ ಬದಲಾಗಿದೆ. ಮಹಿಳೆ ಅಬಲೆ ಎಲ್ಲ, ಆಕೆ ಸಬಲೆ. ಆಕೆ ಏನಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಿದ್ದೇ ಆದ್ರೆ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥವ್ರು ನಾವು ನೀವುಗಳೆಲ್ಲ ಆಗ್ತೀವಿ ಅಂತಕ್ಕ. ಹಿಂದೆ ಒಂದು ಕಾಲಕ್ಕಿತ್ತು,
ಪುರುಷರಲ್ಲಿ ಮಹಿಳೆ ಇರ್ತಾಳೆ ಅಂತ. ಆದರೆ ಈ ಜ್ಯೋತಿಬಾಯಿ ಪುಲೆಯವರಲ್ಲಿ ಒಂದು ಆಗಿರ್ತಕ್ಕಂಥ ಘಟನೆ ಏನು ಅಂದ್ರೆ, ಮಹಿಳೆ ಹಿಂದೆ ಪುರುಷನಿದ್ದ ಅಂತಕ್ಕ. ಅಂದ್ರೆ ಒಂದು ರಥ ಗಾಲಿ ಜಗ್ಬೇಕಾದ್ರೆ 7 ರಥಚಕ್ರಗಳು ಹೇಗೆ ಮುಖ್ಯವೋ ಹಾಗೆ ಜೀವನವೆಂಬ ಬಂಡಿಯನ್ನ ಜಗ್ಬೇಕಾದ್ರೆ ಒಂದು ಗಂಡು ಹೆಣ್ಣು ಎನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂದು ಇವತ್ತು ಮಹಿಳಾ ಪ್ರಧಾನಮಂತ್ರಿಯನ್ನ ವಿಶೇಷತೆಯನ್ನ ನಮ್ಮ ಭಾರತದಾದ್ಯಂತ ಕಲ್ಪಿಸಿಕೊಟ್ಟವರು ಸಾವಿತ್ರಿಬಾಯಿ ಪುಲೆ ಅಂತಕ್ಕಂಥವರು. ಅವರ ಆದರ್ಶದ ವಿಚಾರಗಳನ್ನ ನಾವು ನೀವುಗಳೆಲ್ಲ ಮೈಗೂಡಿಸಿಕೊಂಡಿದ್ದೇ ಆದರೆ ನಮ್ಮ ಜೀವನ ಬಾಳು ಬಂಗಾರವಾಗ್ತದ. ಅಂತಹ ಸಾವಿತ್ರಿಬಾಯಿಯ ಪುಲೆಯವರ ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲ ಮಹಿಳೆಯರಿಗೆ ಗೌರವಗಳನ್ನು ಕೊಟ್ಟಿದ್ದೇ ಆದರೆ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನನಗೆ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. बोलो भारत माता की, बोलो भारत माता की, ವಂದೇ ವಂದೇ. ಸಾವಿತ್ರಿಬಾಯಿ ಪುಲೆಯವರಿಗೆ ಜಯವಾಗಲಿ. ಸಾವಿತ್ರಿಬಾಯಿ ಪುಲೆಯವರಿಗೆ ತುಂಬ ಹೃದಯದ ಧನ್ಯವಾದಗಳು.